ಅಪೇಕ್ಷಾ, ನೀವ್ ಇಲ್ಲಿದ್ದೀರಾ? ನಾನು ನಿಮ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ದೆ. ಏನಾಯ್ತು? ಅಣ್ಣ ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗಿದಾರಂತೆ. ನಾವು ಹೋಗೋಣ ಬನ್ನಿ. ನೋಡಿ, ಇಂಥ ಟೈಮಲ್ಲಿ ನಾವು ಹಾಸ್ಪಿಟಲ್ ಇದ್ರೆ ಅವ್ರಿಗೆ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಮನೆಯವರಾಗಿ ನಾವು ಅಲ್ಲೇ ಇರ್ಬೇಕೀಗ. ಇವ್ರು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಅತ್ತೆ ಹೇಳಿದ್ದೆ ಕರೆಕ್ಟು. ಅಲ್ಲಿ ಹೋಗಿ ನಾವು ಮಾಡೋದಕ್ಕಾದ್ರೂ ಏನಿದೆ? ಹಲೋ, ಏನ್ ಯೋಚನೆ ಮಾಡ್ತೀರಾ? ಕಮ್ ಲೆಟ್ಸ್ ಗೋ. ಅಲ್ಲ ಪಾರ್ಥ, ಮನೆಯವ್ರ ಪರವಾಗಿ ಅಕ್ಕ ಬಾವ ಆಲ್ರೆಡಿ ಅಲ್ಲಿ ಹೋಗಿದಾರಲ್ವಾ, ಮತ್ತೆ ಯಾಕೆ ನಾವು ಹೋಗ್ಬೇಕು? ಅಲ್ಲಿ ಹೋಗಿ ಜಾತ್ರೆ ಮಾಡೋದಕ್ಕ? ಅಪೇಕ್ಷೆ ಅದು ಹಾಗಲ್ಲ. ಅಟ್ಲೀಸ್ಟ್ ಒಂದ್ ಸಲನಾದ್ರೂ ಹೋಗಿ ನಾವು ನೋಡ್ಕೊಂಡ್ ಬರ್ಬೇಕಲ್ವಾ? ಅದ್ ನಮ್ ಕರ್ತವ್ಯ ಅಲ್ಲ. ಮನೆಯವರಾಗಿ ನಮ್ಗಷ್ಟು ಕೇರ್ ಅಂಡ್ ಕನ್ಸರ್ನ್ ಇರ್ಬೇಕಲ್ವಾ? ಇರ್ಬೇಕು ಪಾರ್ಥ. ಇವಾಗ ಯಾರಿಲ್ಲ ಅಂತ ಹೇಳಿದ್ರು? ಈಗ ನೋಡಿ, ನಾವ್ ಅಲ್ಲಿ ಹೋದ್ರೆ ಮಾತ್ರನೇನಾ ಕೇರು ಕನ್ಸನ್ನು? ನೋಡಿ ಪಾರ್ಥ, ಈಗ ನಾವ್ ಅಲ್ಲಿ ಹೋಗೋದ್ರಿಂದ ಏನು ಚೇಂಜ್ ಆಗಲ್ಲ. ಕ್ರೌಡ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಇನ್ನೇನು ಆಗೋದಿಲ್ಲ. ನಾವು ಹೋದ್ರೆ ಅವ್ರಿಗೆ ಪ್ರಾಬ್ಲಮೇ ಜಾಸ್ತಿ ಆಗುತ್ತೆ ಹೊರತಾಗಿ ಯೂಸ್ ಏನೂ ಇಲ್ಲ ಪಾರ್ಥ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಏನ್ರಿ ಇಂಥ ಟೈಮಲ್ಲಿ ಪ್ರಾಕ್ಟಿಕಲ್ ಎಲ್ಲ ಅನ್ಕೊಂಡು? ನಾವೇನಲ್ಲಿ ತುಂಬಾ ಹೊತ್ತಿರಲ್ಲ ತಾನೆ, ಹಿಂಗೋಗಿ ಬಂದ್ಬಿಡೋದಷ್ಟೇ ಅಲ್ವಾ? ಹೀಗೆ ಹೋಗಿ ಹಾಗೆ ನೋಡ್ಕೊಂಡು ಬರೋದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ? ಯಾರು ಬಂದ್ರು ಯಾರು ಹೋದ್ರು ಏನೂ ಗೊತ್ತಾಗಲ್ಲ ಅವ್ರಿಗೆ. ಮತ್ತೆ ಯಾಕೆ ಹೋಗ್ತಿದ್ದೀರಾ ನೀವು? ಓ, ಯಾವುದಕ್ಕೂ ನಾವು ಒಂದ್ಸತಿ ಹೋಗ್ಬಿಡೋಣ, ನಮ್ದೊಂದು ಅಟೆಂಡೆನ್ಸ್ ಇರ್ಲಿ ಅಂತನಾ? ಫಾರ್ಮಾಲಿಟಿಗೋಸ್ಕರ? ನೋಡಿ, ನೀವು ಹಾಗೆ ಅನ್ಕೊಳ್ಳಿ, ಇಟ್ಸ್ ಓಕೆ. ಅಲ್ಲಿ ನಾವು ಹೋಗೋದ್ರಿಂದ ಏನಾಗುತ್ತೋ ಬಿಡುತ್ತೋ, ನಾವು ಅಲ್ಲಿ ಹೋಗ್ಲೇಬೇಕು, ನಾವು ಅಲ್ಲಿ ಇರ್ಲೇಬೇಕು. ಇದಾದ್ರೆ ಚೆನ್ನಾಗಿರಲ್ಲ. ನೋಡಿ ನೋಡಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಚೆನ್ನಾಗಿರಲ್ಲ ಅಂತ ಹೋಗ್ಬೇಕು. ಮಲ್ಲಿಯವರು ಆರಾಮಾಗೋದು ಬಿಡೋದು ಸೆಕೆಂಡರಿ ನಿಮ್ಗೆ, ಬಟ್ ಅಲ್ಲಿ ಹೋಗೋದು ಮೇನು ಅಲ್ವಾ? ಏನಕ್ಕೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಕರ್ತವ್ಯ ಅದು ಇದು ಅಂತ ಒಂದು ರೀಸನ್ ಕೊಡ್ತಾ ಇದ್ದೀರಾ. ಪ್ಲೀಸ್ ಪಾರ್ಥ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಇವ್ರು ಯಾಕೋ ಬಿಡೋ ತರ ಕಾಣಿಸ್ತಿಲ್ಲ. ಇದನ್ನ ಬೇರೆ ತರನ ಹ್ಯಾಂಡಲ್ ಮಾಡ್ಬೇಕು. ಅಪೇಕ್ಷಾ, ವಾಟ್ ಯು ಥಿಂಕಿಂಗ್? ಕಮ್ ಲೆಟ್ಸ್ ಗೋ. ಪಾರ್ಥ ಪ್ಲೀಸ್, ನನಗ್ ಫೋರ್ಸ್ ಮಾಡಬೇಡಿ. ನೋಡಿ, ಅಲ್ಲಿಗೆ ಬರಕ್ ನನ್ಗೂನು ತುಂಬಾ ಇಷ್ಟ ಇದೆ, ಬಟ್ ಬೆಳಿಗ್ಗೆಯಿಂದ ತುಂಬಾ ತಲೆನೋವು ಹೋಗ್ತಾ ಇದೆ. ಒಂದ್ಸತಿ ವಾಮಿಟ್ ಕೂಡ ಆಯ್ತು ಗೊತ್ತಾ? ಹೌದಾ? ಅಲ್ಲ, ನೀವು ಮೊದಲೇ ಯಾಕೆ ಹೇಳಲಿಲ್ಲ ಇದನ್ನ? ಹೇಳಿದ್ರೆ ನೆಪ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಸುಮ್ಮನಾದೆ. ನೀವೀಗ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಲ್ಲ, ಸೊ ಬೇರೆ ದಾರಿ ಇಲ್ದೇನೆ ಹೇಳ್ತಾ ಇದ್ದೀನಿ. ಪಾರ್ಥ, ನಂಗೆ ರೆಸ್ಟ್ ಮಾಡಬೇಕು. ನಾವು ನಾಳೆ ಯಾವಾಗಾದ್ರೂ ಹೋಗೋಣ. ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬಂದಿದ್ರು ಬಂದಿರ್ಬೋದು. ಅವರನ್ನ ಮಾತಾಡ್ಸ್ಕೊಂಡು ಬಂದಾಗೂ ಆಗತ್ತೆ. ಸರಿ, ಹಾಗೆ ಮಾಡೋಣ. ಹೌದು, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಒಳಗಡೆ ಹೋಗಿ ರೆಸ್ಟ್ ಮಾಡ್ಬೇಕು ತಾನೆ. ಕಮ್. ಮಲ್ಲಿಗೆ ಸೀಮಂತ ಮಾಡಿ ಕಳಿಸ್ಬಾರ್ದಾಗಿತ್ತು. ಕಳಿಸ್ದೆ ಅವಳು ಮನೇಲೇ ಇರ್ತಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಇಲ್ಲೋ ನಮ್ಮಿಂದಾನೆ ತಪ್ಪಾಗೋಯ್ತು ಅನ್ಸುತ್ತೆ. ನಾವೇ ಇದಕ್ಕೆಲ್ಲ ಕಾರಣ ಅಂತ ಅನ್ನಿಸ್ತು. ಯಾಕೆ ಹಾಗೆಲ್ಲ ಅನ್ಕೋತೀರ? ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ಎಲ್ಲ ನಮ್ಮ ಹಣೆ ಬರ ಅಷ್ಟೇ. ಅದಕ್ಕೆ ನಿಮ್ಮನ್ನು ನೀವು ದೋಷಣೆ ಮಾಡ್ಕೋಬೇಡಿ. ನೋಡಿ, ನೀವು ನನಗೆ ಧೈರ್ಯ ಹೇಳಿ ನೀವು ಕಣ್ಣೀರಾಗ್ತಾ ಇದ್ದೀರಲ್ಲ, ನಾನಿರೋದೇ ನಿಮ್ಮ ಧೈರ್ಯದ ಮೇಲೆ. ಪ್ಲೀಸ್ ಆಡಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಭಾವಿಕಾ. ಏನಾಗಿದೆಯೋ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಬದುಕನ್ನೋದು ನಾಟಕ ರಂಗ. ನಾವೆಲ್ಲ ಇಲ್ಲಿ ಪಾತ್ರಧಾರಿಗಳು. ಆದ್ರೆ ಎಷ್ಟು ಬಣ್ಣ ಹಚ್ಚಬೇಕೋ ಅಷ್ಟೇ ಹಚ್ಚಬೇಕು ಕಣೋ. ಬದುಕನ್ನೋ ಸ್ಟೇಜಲ್ಲಿ ಎಲ್ಲರೂ ಒಂದು ಹಂತದಲ್ಲಿ ಪಾತ್ರ ಮಾಡಲೇಬೇಕು, ಆಕ್ಟಿಂಗ್ ಮಾಡಲೇಬೇಕು, ಅದು ಅನಿವಾರ್ಯ ಕೂಡ. ಆದ್ರೆ ಈ ಲೆವೆಲ್ಗೇನೋ ಆಕ್ಟಿಂಗ್ ಮಾಡೋದು ಹಳೆಮಯ್ಯ. ಎಲ್ಲರೂ ತಮ್ಮ ಡೇ ಟು ಡೇ ಲೈಫಲ್ಲಿ ಆಕ್ಟಿಂಗ್ ಮಾಡ್ತಾರೆ. ನೀನು ಆಕ್ಟಿಂಗ್ ಮಾಡೋದನ್ನ ಡೇ ಟು ಡೇ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ನೀನು ಕಲಾವಿದ ಕಣೋ. ಬರೀ ಕಲಾವಿದಲ್ಲ, ಮಹಾನ್ ಕಲಾವಿದ, ನಟ ಭಯಂಕರ, ನಟ ರಾಕ್ಷಸ. ಈ ಸರ್ತಿ ಬೆಸ್ಟ್ ವಿಲನ್ ಅವಾರ್ಡ್ ನಿನಗೆ ಕಣೋ, ಕನ್ಫರ್ಮ್. ಹೇಳು ಹಳೆಮಯ್ಯ, ಆಕ್ಸಿಡೆಂಟ್ ಮಾಡ್ತಿದ್ದು ನೀನೇ ತಾನೇ? ಇಲ್ಲ ಮಾಮ್ಸ್, ಪ್ರಾಮಿಸ್. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ಥರ ಇದ್ದಿದ್ರೆ ಹೇಳ್ತಿರ್ಲಿಲ್ವಾ ನಾನು ನಿನ್ನ ಹತ್ರ? ನನ್ನ ಟೆನ್ಷನ್ ನನಗಾಗಿದೆ, ನೀನು ಬೇರೆ. ನೋಡು, ನನಗೀಗಿರೋ ಒಂದೇ ಒಂದು ಟೆನ್ಷನ್ ಅಂತಂದ್ರೆ ನಾನು ದಿಯಾ ಜೊತೆಗಿದ್ದನ್ನ ಮಲ್ಲಿ ನೋಡಿದಾಳ ಇಲ್ವಾ ಅನ್ನೋದು. ಏನ್ ಹೇಳ್ತಾ ಇದೆಯೋ? ಇಷ್ಟೆಲ್ಲ ಆಗುವಾಗ ನೀನು ಆ ದಿಯಾ ಜೊತೆಗಿದ್ಯಾ? ಮಾಮ್ಸ್, ನನ್ನ ಪ್ಲಾನ್ ಇದ್ದಿದ್ದು ಇಷ್ಟೇನೆ. ಮಲ್ಲಿನ ಅವಳೊಬ್ಳನ್ನ ಊರು ಕಳಿಸ್ಬೇಕು.
ಅವಾಗ ಅಟ್ಲೀಸ್ಟ್ ನಂಗೆ ಒಂಚೂರು ಫ್ರೀಡಮ್ ಸಿಗುತ್ತೆ, ನಾನು ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ. ಆ್ಯಂಡ್ ಅದಕ್ಕೆ ಅವಳು ಈಸಿಯಾಗಿ ಒಪ್ಕೊಂಡ್ಲು ಮಾಮ್. ಅವಳನ್ನ ಆಟೋ ಹಚ್ಚಿ ನಾನು ಟಾಟಾ ಬಾಬೆ ಮಾಡಿ ಕಳಿಸ್ಕೊಟ್ಟು ಅದೇ ಜಾಗದಲ್ಲಿ ಈ ಕಡೆ ದೀನ್ನ ಮೀಟ್ ಮಾಡಿದ್ದೆ. ದೀನ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಆದರೆ ಮಲ್ಲಿ ಅಲ್ಲಿಗೆ ವಾಪಸ್ ಬಂದಿಯಾಳೆ. ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅವಳು ಅಲ್ಲಿಗೆ ವಾಪಸ್ ಬಂದಿಯಾಳೆ, ನಾನು ನೋಡಿದಾಳೆ. ನನ್ನನ್ನು ಮಾತಾಡ್ಸಕ್ಕೆ ಅಂತನೋ ಏನಕ್ಕೋ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಮಾಮ್. ಇದು ನಾನು ಮಾಡಿಸಿರೋದಲ್ಲ. ಆದರೆ ಮಿಸ್ ಹೊಡೆದಿರೋದು ಎಲ್ಲಿ ಗೊತ್ತಾ, ಅವಳನ್ನ ಕಳಿಸ್ಕೊಡೋ ಅರ್ಜೆಂಟಲ್ಲಿ ಮಲ್ಲಿದು ನಂದು ಫೋನ್ ಎಕ್ಸ್ಚೇಂಜ್ ಆಗಿದೆ. ನನ್ನ ಫೋನ್ ಅವಳ ಹತ್ರ, ಅವಳ ಫೋನ್ ನನ್ನ ಹತ್ರ. ಆ ಫೋನ್ನ ಅವಳು ಕೊಡಕ್ಕೆ ವಾಪಸ್ ಬಂದಿದ್ದಾಳೆ. ಆ್ಯಂಡ್ ವಾಪಸ್ ಬಂದಾಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಮೇಜರ್ ಟೆನ್ಷನ್ ಏನು ಅಂತಂದ್ರೆ, ನಾನು ದಿಯಾ ಒಟ್ಟಿಗೆ ಮಾತಾಡ್ಕೊಂಡು ನಿಂತಿದ್ದೇನೆ, ಮಲ್ಲಿ ನೋಡಿದ್ಲಾ ಇಲ್ವಾ ಅನ್ನೋದಷ್ಟೇ. ಅಳೆವಯ್ಯ, ನೀನು ಹೇಳೋದೇನೋ ಸರಿ, ಆದ್ರೆ ಆ ಮಲ್ಲಿಗೆ ಪ್ರತಿಯೊಂದು ನಿನ್ನ ಗನಂದಾರಿ ಕೆಲಸನೆಲ್ಲ ಬಾಯಿ ಬಿಟ್ಬಿಟ್ರೆ, ತುಂಬು ಗರ್ಭಿಣಿನ ನಡು ರಸ್ತೆಯಲ್ಲಿ ಕೈ ಬಿಟ್ಟು ಆ ಲವ್ವರ್ ಜೊತೆ ಕೈ ಹಿಡ್ಕೊಂಡು ಲಲ್ಲೆ ಹೊಡಿತಿದ್ದೀಯ ಅನ್ನೋ ವಿಷಯ ನಿನ್ನ ಅಣ್ಣಂಗೇನಾದ್ರೂ ಗೊತ್ತಾಗ್ಬಿಟ್ರೆ ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾನೆ ಕಣೋ. ಇಷ್ಟು ದಿವಸ ಮುಗೀತಿತ್ತ, ಇನ್ನೂ ಉಡಾಯಿಸ್ತಾನೆ. ಹಳೆವಯ್ಯ, ಯಾವುದಕ್ಕೂ ಹೆಲ್ಮೆಟು, ಪ್ಯಾಡು, ಗಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡು ಫೀಲ್ಡ್ಗೆ ಇಳಿಯಪ್ಪ. ಅದು ನನಗೆ ಗೊತ್ತಿಲ್ವಾ? ಹಾಗಾಗುತ್ತೆ ಅಂತಾನೆ ನಾನು ಆಲ್ರೆಡಿ ಬೇರೆ ಪ್ಲಾನ್ ರೆಡಿ ಮಾಡಿಟ್ಟಿದ್ದೀನಿ. ಪ್ಲಾನಾ? ಏನೋ ಪ್ಲಾನ್ ಅದು? ಡಾಕ್ಟ್ರು ಹೇಗಿದ್ರು ಮಲ್ಲಿಗೆ ಪ್ರಜ್ಞೆ ಬಂದಿಲ್ಲ, ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬರೋವರೆಗೂ ಏನು ಹೇಳಕ್ಕಾಗಲ್ಲ ಅಂತಿದ್ದಾರೆ. ಆ್ಯಂಡ್ ಅವಳಿಗೆ ಪ್ರಜ್ಞೆ ಬರೋಕ್ಕೂ ಮುಂಚೆನೆ ಯಾರೊಬ್ರಿಗೂ ಯಾವ ಥರದ ಚಿಕ್ಕ ಡೌಟು ಬರ್ದಿರೋ ಹಾಗೆ